ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿಮ್ಮ ನೀತಿ ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗಬೇಕಂತೆ. ನನಗೆ ಈ ವಾಕ್ಯವನ್ನು ಓದಿದಾಗ ಏನೋ ಒಂದು ವ್ಯತ್ಯಾಸ ಉಂಟಲ್ಲ ಅಂತ ಅನಿಸ್ತು. ಏನು ಆ ವ್ಯತ್ಯಾಸ? ಏನು ಆ ವ್ಯತ್ಯಾಸ? ಇಲ್ಲಿ ನೋಡಿ, ನಾನು ನಿಮಗೆ ಹೇಳುವುದೇನೆಂದರೆ, ಮತ್ತಾಯ 5ನೇ ಅಧ್ಯಾಯ 20, ಶಾಸ್ತ್ರಿಗಳು ಮತ್ತು ಫರಿಸಾಯರ ನೀತಿಗಿಂತಲೂ ನಿಮ್ಮ ನೀತಿಯು ಹೆಚ್ಚಿನದಾಗಿರದ ಹೊರತು ನೀವು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಆಗುವುದಿಲ್ಲ. ಇದು ಈ ಮುಂದಿನ ಪರ್ವತ ಪ್ರಸಂಗದ ಬಹುತೇಕ ಅಂಶಕ್ಕೆ ಇದು ಒಂದು ಥರದ ಒಂದು ದಾರಿದೀಪ ಆಗಿದೆ ಅಂತ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ನಮ್ಮ ನೀತಿಯ ಮಟ್ಟವನ್ನು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಉತ್ತಮವಾಗಿಸಿಕೊಂಡು ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂಥ ಒಂದು ವಿಧಾನ, ಇದು ನನಗೆ ಭಾಳ ಕಾಡುವುದಕ್ಕೆ ಶುರುವಾಗ್ತದೆ. ಹೇಗೆ ಕಾಡುವುದಕ್ಕೆ ಅಂದರೆ, ಕಪಟಿಗಳಾಗಿದ್ದಂಥ ಫರಿಸಾಯರು ಜನರ ಮುಂದೆ ತೋರಿಸ್ಕೊಳ್ತಾ ಇದ್ದರು ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗ್ತದೆ. ನಾವು ಸಂಪೂರ್ಣವಾಗಿ ವಿಭಿನ್ನರಾಗಿರಬೇಕೆಂದು ಯೇಸು ಕ್ರಿಸ್ತನು ಹೇಳ್ತಾರೆ. ನಿಮ್ಮ ಧರ್ಮ ಕಾರ್ಯಗಳನ್ನು ಜನರ ಮುಂದೆ ಮಾಡಬಾರದೆಂದು ಯೇಸು ಹೇಳ್ತಾರೆ. ಇದರ ಮೂಲ ತತ್ವ ಇದನ್ನು ಗಮನಿಸುವುದು ಹೇಗೆ? ಇದು ಯಾವ ಇದು ಗಮನ ಸೆಳೆಯುವುದಕ್ಕೆ ಇದನ್ನು ಮಾಡಬಾರದೆಂದು ಎಂಬುದಾಗಿ ಯೇಸು ಹೇಳಿದ್ರ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಕೆಲವೊಮ್ಮೆ ಜನರು ನೋಡುವುದನ್ನು ತಪ್ಪಿಸಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಜನರು ನೋಡಲಿ ಎಂದು ನಿಮ್ಮ ದಾನವನ್ನು ಅವರ ಮುಂದೆ ಮಾಡದಂತೆ ಎಚ್ಚರಿಕೆ ತಂದುಕೊಳ್ಳಿ. ಕರ್ತನು ಹೇಳುವಂಥದ್ದೇನೆಂದರೆ, ನೀನು ಏನನ್ನು ಮಾಡ್ತೀಯೋ, ನೀನು ಯಾವುದೇ ಥರದ ಕೈಂಕಾರ್ಯಗಳನ್ನು ಮಾಡುವಾಗ, ಯಾವುದೇ ಥರದ ಸಹಕಾರವನ್ನು ಕೊಡುವಾಗ, ಯಾವುದೇ ಥರದ ಸಹಾಯವನ್ನು ಮಾಡುವಾಗ, ನೀನು ಜನರು ನೋಡಲಿ ಎಂದು ನಿಮ್ಮ ದಾನವನ್ನು ಅವರ ಮುಂದೆ ಮಾಡದಂತೆ ಎಚ್ಚರಿಕೆ ತಂದುಕೊಳ್ಳ್ರಿ. ಇಲ್ಲವಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ಸಿಗಲಾರದು. ನಮಗೆ ಕರ್ತನಿಂದ ಪ್ರತಿಫಲ ಬರಬೇಕು, ಮನುಷ್ಯರಿಂದ ಅಲ್ಲ. ಕರ್ತನಿಂದ ನಮಗೆ ಪ್ರತಿಫಲ ಬರುವುದು ಬಹಳ ಮುಖ್ಯ. ಒಂದು, ಕರ್ತನ ಕಾರ್ಯಕ್ಕಾಗಿ ಕೊಟ್ಟಿರುವಂಥ ಅನೇಕ ಮಂದಿ ಪರಲೋಕದಲ್ಲಿ ಯಾವುದೇ ಪ್ರತಿಫಲ ದೊರೆಯುವುದಿಲ್ಲ. ಏಕೆಂದರೆ ಎಷ್ಟು ಕೊಟ್ಟಿವು ಎಂಬುದು ಜನರು ನೋಡಬೇಕೆಂದು ಬಯಸ್ತಾರೆ. ಇಲ್ಲಿ ಕರ್ತನ ವಾಕ್ಯ ಏನು ಹೇಳ್ತದೆ? ನೀವು ನಿಮ್ಮ ತಂದೆಯಾದ ದೇವರು ನಿಮ್ಮನ್ನು ಗಮನಿಸುವವರಾಗಿದ್ದಾರೆ. ನಿಮ್ಮ ಹಾವಭಾವಗಳನ್ನು ಅಲ್ಲ, ನಿಮ್ಮ ಅಂದಚಂದಗಳನ್ನು ಅಲ್ಲ, ನಿಮ್ಮ ವಸ್ತ್ರ ವೈಭವಗಳನ್ನಲ್ಲ, ನಿಮ್ಮ ಬಾಹ್ಯ ಸೌಂದರ್ಯವನ್ನು ಅಲ್ಲ ಕರ್ತನು ಗಮನಿಸುವುದು. ಕರ್ತನು ಗಮನಿಸುವುದು ನಿಮ್ಮ ಅಂತರಂಗದ ಧ್ವನಿಯನ್ನು, ನಿಮ್ಮ ಅಂತರಂಗದ ಅಂತಃಕರಣವನ್ನು ಕರ್ತನು ಗಮನಿಸುವವನಾಗಿದ್ದಾನೆ. ನಾವು ನೆನೆಸ್ತೇವೆ, ಕರ್ತನ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೋ, ಕರ್ತನ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿರಬೇಕು. ಆಗ ಆಶೀರ್ವಾದಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ, ಸಭೆಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅಪ್ಪ, ಸಭೆಗಳಿಗಾಗಿ, ವಿಶ್ವಾಸಿಗಳಿಗಾಗಿ, ಸಭಾಪಾಲಕರಿಗಾಗಿ ಸ್ವಾಮಿ, ಆ ಟೀಚಿಂಗ್ ಮೆಥಡ್ಸ್ಗಾಗಿ ಪ್ರಾರ್ಥಿಸ್ತೇನಪ್ಪ. ಪರಿಶುದ್ಧಾತ್ಮ ದೇವರೇ, ನೀವೇ ಸಭಾಪಾಲಕರನ್ನು ನಡೆಸಿ ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸಿ, ಬಲಪಡಿಸಿ, ಸ್ಥಿರಪಡಿಸಿ.
ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್.